ಹೊನ್ನವರ ಕರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾವಿನ ಕುರುವಾದ ಹೋಮ್ ಸ್ಟೇ ಒಂದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ತರದೆ ಸಾಮಾನ್ಯ ಸಭೆಯಲ್ಲಿಯೂ ಚರ್ಚೆ ಮಾಡದೆ ಅಧ್ಯಕ್ಷೆ ವೀಣಾ ಶೇಟ್ ಹಣಕಾಸು ವ್ಯವಹಾರ ಮಾಡುತ್ತಿದ್ದಾರೆಂದು ಆರೋಪಿಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೋಮವಾರ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಿದರು. ಏನು ಕಾಮಗಾರಿ ಹಾಕೊಂಡಿದ್ದಾರೆ ಅವ್ರ ವಾರ್ಡಲ್ಲಿ ಕೆಲಸ ಮಾಡ್ತಾ ಬಿಲ್ ಮಾಡ್ಕೊಂಡಿದ್ದಾರೆ. ಇರುವುದು ನಮ್ಮಲ್ಲಿ 450 ಕಂಬ, ಇದು 1,000 ಕಂಬ ಅಂತ ಲೈಟ್ ತರಿಸ್ತಾರೆ ಬಲ್ಬು. ಏನ್ ಅರ್ಥ ಇದೆ ಇದು? ಎಷ್ಟು ಹಗರಣ ಉಂಟು ಹೇಳುದು ಹಗರಣ ರಾಶಿ ಬರ್ತಾರೆ. ಸಾಮಾನ್ಯ ಸಭೆಯಲ್ಲಿ ಒಬ್ಬಳೇ ಮಾಡಿದ್ದಾಳೆ. ಸಾಮಾನ್ಯ ಸಭೆಯಲ್ಲಿ ಇಟ್ಟಿದ್ದಾರೆ ಬರಲಿಲ್ಲ. ನಮ್ಮ ಸಭೆಯಲ್ಲಿ ಬರಲಿಲ್ಲ. ಒಬ್ಬೊಬ್ಬ ಮೆಂಬರ್ ಹತ್ರ ಕೇಳಬೇಕು, ನೀವು ಸಪೋರ್ಟ್ ಮಾಡಿದ್ರೆ ಏನು ಅಂತ. ಎಲ್ಲೂ ಸಾಮಾನ್ಯ ಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಬರಲಿಲ್ಲ ಅಂತ ನಾವು ಇಲ್ಲಿ ಬಂದಾಯ್ತು. ಇಲ್ಲ ನಾವು ಬರುವುದಿಲ್ಲ, ನಮ್ಮ ಒಪ್ಪಿಗೆ ಇಲ್ಲ. 19 ಮಂದಿ ಒಪ್ಪಿಗೆ ಇಲ್ಲ. ಬಿಲ್ಡಿಂಗ್ ನಂಬರ್ ಇಲ್ಲದೆ ಇವ್ರು ಕೊಡ್ತಾರೆ ಅಂದ್ರೆ ಇವ್ರು ಏನಂತ ಅಧ್ಯಕ್ಷ ಬರ್ತಾರೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ನಾಯ್ಕ್ ನೇತೃತ್ವದಲ್ಲಿ ಕೆಲವು ಸದಸ್ಯರು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ರು. ಅಧ್ಯಕ್ಷರನ್ನು ಸ್ಥಳಕ್ಕೆ ಕರೆಯಿಸುವಂತೆ ಪಿಡಿಒ ಅವರನ್ನ ಕೋರಿದ್ರು. ಕರೆ ಮಾಡಿದ ಪಿಡಿಒ ಮೊಬೈಲ್ ಸ್ವಿಚ್ ಆಫ್ ಇರುವುದಾಗಿ ತಿಳಿಸಿದ್ರು. ಅಧ್ಯಕ್ಷರು ಬರುವವರೆಗೆ ಪ್ರತಿಭಟನೆ ಮುಂದುವರಿಸುವುದಾಗಿ ಪಂಚಾಯಿತಿಯ ಅಂಗಳದಲ್ಲಿ ನೆಲದ ಮೇಲೆ ಕುಳಿತು ಧರಣಿ ಆರಂಭಿಸಿದ್ರು. ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ಗೆ ಬರ ಹೇಳಲು ವ್ಯಕ್ತಿಯೊಬ್ಬರನ್ನ ಪಿಡಿಒ ಅವರ ಮನೆಗೆ ಕಳುಹಿಸಿದ್ರು. ಅವರು ಮನೆಯಲ್ಲಿ ಇಲ್ಲ ಎಂಬ ಉತ್ತರ ಬಂತು. ಪ್ರತಿಭಟನಾ ನಿರತ ಸದಸ್ಯರು ತಾಲೂಕ್ ಪಂಚಾಯತ್ ಇಒ ಆಡಳಿತಾಧಿಕಾರಿಯವರಿಗೆ ಕರೆ ಮಾಡಿದ್ರೆ ಅವ್ರ್ಯಾರೂ ಲಭ್ಯವಾಗಿರ್ಲಿಲ್ಲ. ನಂತರ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಕಿರಣ್ ಕುಮಾರ್ ಎಂಜಿ ಪಂಚಾಯತ್ಗೆ ಬಂದು ಮನವಿ ಸ್ವೀಕರಿಸಿದ್ರು. ಸ್ವಲ್ಪ ಮುಂದೆ ಬನ್ನಿ, ಕಾಣೋದು ಫೋಟೋದಲ್ಲಿ. ಮಾವಿನ ಕುರುವ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಆ ಭಾಗದ ಮೆಂಬರು ಹಾಗೂ ಕರ್ಕಿ ಸದಸ್ಯರು ಮಾವಿನ ಕುರುವ ಗ್ರಾಮದಲ್ಲಿ ಅನೇಕ ಹೋಮ್ ಸ್ಟೇ ಪರವಾನಗಿ ಒಂದು ಮನವಿಯನ್ನು ನಾನು ಇವತ್ತು ಸ್ವೀಕರಿಸಿದ್ದೇನೆ. ಹೋಮ್ ಸ್ಟೇಗಳಿಗೆ ಪರವಾನಗಿ ನೀಡಲು ಅದರದ್ದು ಒಂದು ಕಾನೂನು ಚೌಕಟ್ಟಿದೆ, ಅದು ಗ್ರಾಮ ಪಂಚಾಯತಿಯವರಿಗೂ ಕೂಡ ತಿಳಿದಿದೆ. ಈಗ ಇವರು ಅಪಾದನೆ ಮಾಡ್ತಿದ್ದಾರೆ, ಯಾವುದೇ ರೀತಿಯ ಸಭೆಯ ಗಮನಕ್ಕೆ ತರದೆ, ಯಾವ ಸದಸ್ಯರ ಗಮನಕ್ಕೆ ತರದೆ ಕೊಟ್ಟಿದ್ದಾರೆ ಅಂತೇಳಿ. ಪಂಚಾಯಿತಿಯ ಯಾವುದೇ ಒಂದು ಠರಾವಿಗೆ ವ್ಯತಿರಿಕ್ತವಾಗಿದ್ದರೆ, ಕಾನೂನಿನ ವ್ಯತಿರಿಕ್ತವಾಗಿದ್ದರೆ ಅದನ್ನು ರದ್ದುಪಡಿಸುವ ಅಧಿಕಾರ ಕಾರ್ಯನಿರ್ವಾಹಕ ಅಧಿಕಾರಿಗಳಿರುತ್ತದೆ. ಈ ಸಂದರ್ಭದಲ್ಲಿ ನಾನು ಅಶ್ಯೂರ್ ಮಾಡ್ತೇನೆ, ಇದರ ಬಗ್ಗೆ ಮೇಲಾಧಿಕಾರಿಗಳು ಗಮನಕ್ಕೆ ತಂದು ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ನಾಯ್ಕ್ ಮಾತನಾಡಿ, ಮಾವಿನ ಕುರುವಾದ ಹೋಮ್ ಸ್ಟೇದಲ್ಲಿ ಉಳಿದ ಬೆಂಗಳೂರಿನ ವೈದ್ಯರೊಬ್ಬರು ಸಮುದ್ರದಲ್ಲಿ ಈಜಾಡಲು ಹೋದಾಗ ಮೃತಪಟ್ಟ ಘಟನೆ 2 ದಿನಗಳ ಹಿಂದೆ ನಡೆದಿದೆ. ಈ ಹೋಮ್ ಸ್ಟೇ ಸಿಆರ್ಝೆಡ್ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಅನುಮತಿಗೆ ನಿಯಮಗಳನ್ನ ಮೀರಿ ಎನ್ಒಸಿಯನ್ನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯ ಗಮನಕ್ಕೆ ತಾರದೆ ಕೊಟ್ಟಿದ್ದಾರೆ ಎಂದು ಆರೋಪಿಸಿದ್ರು. ಅಧ್ಯಕ್ಷರು ಅವರ ವಾರ್ಡಿನಲ್ಲಿ ಕಾಮಗಾರಿಗಳ ಕೆಲಸ ಮಾಡದೆ ಬಿಲ್ ಮಾಡಿಕೊಂಡಿದ್ದಾರೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ 550 ವಿದ್ಯುತ್ ಕಂಬಗಳಿವೆ. 1,500 ಬಲ್ಬ್ ತರಿಸಿದ್ದಾರೆ. ಬಿಲ್ ಹಣದ ಮಾಹಿತಿಯನ್ನ ಸಾಮಾನ್ಯ ಸಭೆ ಗಮನಕ್ಕೆ ತರದೆ ವಿತ್ ಡ್ರಾ ಮಾಡಿದ್ದಾರೆ. ಇವರ ಹಗರಣಗಳು ಒಂದೆರಡಲ್ಲ. ಊರಿನ ಜನರಿಗೆ ಉತ್ತರಿಸಬೇಕಾದ ಅವರು ಈ ಸಂದರ್ಭದಲ್ಲಿ ಬರದೆ ಅಡಗಿದ್ದಾರೆ ಎಂದು ಆಪಾದಿಸಿದ್ರು. ಗ್ರಾಮ ಪಂಚಾಯತ್ ಸದಸ್ಯೆ ಸುಮಿತ್ರಾ ಮೇಸ್ತಾ ಮಾತನಾಡಿ, ಮಾವಿನ ಕುರುವಾದ ಹೋಮ್ ಸ್ಟೇಗೆ ನೀಡಿದ ಎನ್ಒಸಿ ಸ್ಥಳೀಯ 3 ಪಂಚಾಯತ್ ಸದಸ್ಯರ ಗಮನಕ್ಕೂ ತರಲಿಲ್ಲ ಎಂದು ಆಪಾದಿಸಿದ್ರು. ಪಂಚಾಯತ್ನಲ್ಲಿ ಮಾಹಿತಿ ಕೇಳಿದ್ರೆ ಅಧ್ಯಕ್ಷರು ದಾರಿ ತಪ್ಪಿಸುವ ಮಾಹಿತಿ ನೀಡ್ತಾರೆ. ಸದಸ್ಯರಿಗೆ ಬರೀ ಚಹಾ ಕುಡಿಯುವುದು ಹೋಗುವುದು ಬಿಟ್ರೆ ಯಾವುದೇ ಮಾಹಿತಿ ಕೊಡುವುದಿಲ್ಲ ಎಂದು ಆಪಾದಿಸಿದ್ರು. ಸದಸ್ಯ ಹರೀಶ್ ನಾಯ್ಕ್ ಮಾತನಾಡಿ, ಇದರ ಬಗ್ಗೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ರು. ಸದಸ್ಯ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ, ಸಾರ್ವಜನಿಕರ ಸಮಸ್ಯೆಗಳಿಗೆ ಅಧ್ಯಕ್ಷರು ಆದ್ಯತೆ ನೀಡುತ್ತಿಲ್ಲ. ನ್ಯಾಯಯುತವಾಗಿ ಬಂದವರಿಗೆ ಸಮಯದಲ್ಲಿ ಕೆಲಸ ಆಗುವುದಿಲ್ಲ ಎಂದು ಆಪಾದಿಸಿದ್ರು. ಸದಸ್ಯರಾದ ನಾಗರಾಜ್ ಗೌಡ, ನಾಗರಾಜ್ ನಾಯ್ಕ್, ಕಮಲಾಕರ್ ಮುಕ್ರಿ, ಸುಮತಿ ನಾಯ್ಕ್, ಪೂರ್ಣಿಮಾ ಹೆಗಡೆ, ಕಲ್ಪನಾ ನರೋನಾ, ನಾಗರಾಜ್ ಗೌಡ ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ರು. ಮನವಿ ಸ್ವೀಕರಿಸಿದ ಕಿರಣ್ ಕುಮಾರ್ ಎಂಜಿ ಮಾತನಾಡಿ, ಮನವಿಯನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ. ಹೋಮ್ ಸ್ಟೇಗೆ ಪಂಚಾಯತ್ ಸಾಮಾನ್ಯ ಸಭೆಯ ಗಮನಕ್ಕೆ ತರದೆ ಅನುಮತಿ ನೀಡಿದ್ರೆ ಅದನ್ನ ರದ್ದುಪಡಿಸಲು ಶಿಫಾರಸು ಮಾಡಬಹುದು ಎಂದರು. ಅದೇನು ಮಾಡ್ಲಿಲ್ಲ ಅದು. ಅದ್ರಲ್ಲಿ ಬಿಟ್ಕೊಂಡ್ರೆ ತಂದೆ ಒಂದು ತಾನೇ ಅಧ್ಯಕ್ಷ, ತಾನು ಹೇಳ್ದಂಗೆ ಆಗ್ಬೇಕು ಅಂದ್ರೆ ತಾ ಮಾಡಿದ್ದೆ ಸರಿ, ನನ್ನನ್ನು ಕೇಳೋರು ಯಾರು ಇಲ್ಲ ಅನ್ನೋ ಒಂದು ಅಹಂಕಾರದಲ್ಲಿ ಮೆರಿತಾ ಇದ್ದಾಳೆ. ನಾನು ಒಂದು ಉಪಾಧ್ಯಕ್ಷ ಸಹಿತ ಯಾವ್ದು ಹೇಳ್ದೆ ಮಾಡ್ತಾ ಇದ್ದಾಳೆ.
ಇದು ಒಂದು ಪಂಚಾಯತ್ ಒಂದು ಕೆಟ್ಟ ಹೆಸರು ಬರ್ಲಿಕ್ಕೆ ಇದೇ ಅಧ್ಯಕ್ಷ. ಇನ್ನೊಂದು ನಮ್ಮ ಪಂಚಾಯತ್ ಅಲ್ಲಿ ಈ ರೀತಿ ಆಗ್ಲಿಲ್ಲ. ಇತ್ತು ನಾನು 20 ವರ್ಷ ಇದ್ದೇನೆ ಪಂಚಾಯತ್ ಅಲ್ಲಿ. ಅದು ಯಾವ ಅಧ್ಯಕ್ಷರು ಈ ರೀತಿ ಮಾಡಲಿಲ್ಲ. ಕೆಲವೊಂದ್ಸಲ ತಪ್ಪು ಮಾಡ್ತಾ ಹೊಂದ್ಕೊಂಡು ಹೋಗ್ತಾರೆ. ಅದೇ ಇವರು ತಾವು ಮಾಡಿದ್ದೇ ಸರಿ ಅನ್ನೋ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ನಾವು ಖಂಡಿಸ್ತೇವೆ. ಈ ಅಧ್ಯಕ್ಷರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಏನ್ ಕ್ರಮ ಮಾಡಬೇಕು ಅಂತ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಅದನ್ನು ಇಡ್ತೀನಿ. ಅದಕ್ಕೆ ಹೋರಾಟ ಇವತ್ತಿಗೆ ನಿಲ್ಲುವುದಿಲ್ಲ, ಮುಂದೆ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲ ಸದಸ್ಯರು ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಈಗ ಎಷ್ಟು ಜನ ಮೆಂಬರ್ ಸ್ಪಂದಿಸಿ ಅದನ್ನು ಕ್ಲಿಯರ್ ಮಾಡೋದಿಲ್ಲ, ಅಥವಾ ನಾವು ಮೆಂಬರೇ ಒಂದೇನೋ ಅರ್ಜೆಂಟ್ ಇರ್ತದೆ, ಯಾವುದೋ ಒಂದು ಏರಿಯಾದಲ್ಲಿ ಒಂದು ರಸ್ತೆಯಲ್ಲಿ ಅಥವಾ ಇನ್ನೇನೋ ಸಣ್ಣ ಪುಟ್ಟ ಸಮಸ್ಯೆಗಳು, ಮಳೆಗಾಲದ ನೀರು ನೆರೆಹಾವಳಿದು ಅಂಥದಕ್ಕೆ ಏನಾದರೂ ಸಮಸ್ಯೆ ಮಾಡೋ ಅಂತ ಒಂದು ಸಣ್ಣ ಬಿಲ್ ತಂದರೆ 18 ಕಾನೂನು, ಫೋಟೋ ಬೇಕು, ಅದು ಬೇಕು, ಇದು ಬೇಕು, ರೆಕಾರ್ಡ್ ಇದ್ರೆ ಕೊಡ್ಬೇಕು, ನಾವು ನಿಂತ್ಕೊಂಡಿರೋ ಫೋಟೋ ಕೊಡ್ಬೇಕು, ಅವ್ರು ನಿಂತ್ಕೊಂಡಿರೋ ಫೋಟೋ ಕೊಡ್ಬೇಕು, ಎಲ್ಲ ಕೊಡಬೇಕು. ಆದರೂ ಕೂಡ ಇವತ್ತಿಲ್ಲ, ಇವತ್ತು ಪಿ ಡಿ ಒ ಇಲ್ಲ, ಇವತ್ತು ಸೆಕ್ರೆಟರಿ ಇಲ್ಲ, ಇನ್ನೊಂದು ದಿನ ನಾ ಇಲ್ಲ, ಇನ್ನೊಂದು ದಿನ ಇಂಜಿನಿಯರ್ ಕೊಡಲಿಲ್ಲ, ಏನೇನು ಕಥೆಗಳು ಅಲ್ಲಿ. ಇಂಥದಕ್ಕೆ ನಿಮಗೆ ರೆಸಾರ್ಟಿಗೆ ಒಂದು ಪರ್ಮಿಷನ್ ಕೊಡಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದಕ್ಕೆ ಪರವಾನಗಿ ಜನರ ಒಪಿನಿಯನ್ ತಗೊಂಡು ಸ್ಥಳೀಯವಾಗಿ 2-3 ತಿಂಗಳ ಬಾಕಿ ಇದೆ. ನಮ್ಗೆ ಯಾವ್ದು ಗೊತ್ತಿಲ್ಲ, ಇನ್ನುವರೆಗೆ ಯಾವ ಮಾಹಿತಿನೂ ಇಲ್ಲ. ನಮ್ಗೆ ಕೇಳಿದ್ರೆ ನಮ್ಗೆ ಸರಿಯಾದ ಮಾಹಿತಿ ಕೂಡ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಒಬ್ರು ಅಥವಾ 3-4 ಮಂದಿ ಮೆಂಬರ್ ಆಗ್ತೀವಿ ಬಿಟ್ರೆ ಈ ಜನಗಳಿಗೆ ಹೆಂಗ್ ಗೊತ್ತು? ನಾವು ಪಾಯನಪುರದಲ್ಲಿ ರೆಸಾರ್ಟ್ ಇದೆ, ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರು. ಯಾವ್ದಕ್ಕೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮೆಂಬರ್ ಗಮನಕ್ಕೂ ಬರಲಿಲ್ಲ, ಪಂಚಾಯತಿ ಮೀಟಿಂಗ್ನ ಸರ್ವಸಭೆಯಲ್ಲೂ ಬರಲಿಲ್ಲ, ಏನೂ ಬರಲಿಲ್ಲ. ಈಗ ಒಂದು ಪಾವನಪುರದಲ್ಲಿ ಒಂದು ಇನ್ಸಿಡೆಂಟ್, ಬಟ್ ಎಲ್ಲೆಲ್ಲ ಎಷ್ಟು ಇನ್ಸಿಡೆಂಟ್ ಇವ್ರು ಮಾಡಿರ್ಬೋದು ಅಲ್ವಾ? ಅದು ನಮ್ಮ ಗಮನಕ್ಕೆ ಕೆಲವು ಇದೆ, ಕೆಲವು ಕರೆಕ್ಟಾಗಿ ಅದನ್ನು ಕಂಡು ಹಿಡಿತಾ ಇದ್ದೇವೆ. ಕಂಡು ಹಿಡಿದು ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ. ಕಾರವಾರ ಬೆಳಗಾದ ಗ್ರಾಸಿಮ್ ಇಂಡಸ್ಟ್ರಿಯ ನಿವೃತ್ತ 61 ನೌಕರರಿಗೆ ಹಿಂಬಾಕಿ ವೇತನ ನೀಡಲು ಕಂಪನಿಯು ನಿರಾಕರಿಸುತ್ತಿದೆ ಎಂದು ನಿವೃತ್ತ ನೌಕರರ ಪರವಾಗಿ ಯುಗಂಧರ ಆಲೂರು ಆರೋಪಿಸಿದ್ದಾರೆ. ಇದರಲ್ಲಿ ಆಧಾರಕ್ಕೆ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಸಹ ಆರ್ಡರ್ ಎತ್ತಿಟ್ಟಿದೆ. ಮೇ 21 ಎಷ್ಟೇ ಸರಿ ವಿನಂತಿ ಮಾಡಿಕೊಂಡು ಇವನು ಕಾರ್ಮಿಕ ಇಲಾಖೆದ DLC ಅವ್ರ ಹತ್ರ ಹೋಗ್ಬಿಟ್ಟು ನಾವು ಅಪ್ಲಿಕೇಶನ್ ಆಗಿಬಿಟ್ಟು ಅವ್ರ ಹತ್ರ ಒಂದು 3 ಕಾರ್ಪೊರೇಷನ್ ಮೀಟಿಂಗ್ ಆದ್ರೂ ಮ್ಯಾನೇಜ್ಮೆಂಟ್ ಇವತ್ತಿಗೆ ನಮ್ಮ ಹಿಂಬಾಕಿ ಯೋಜನೆ ಕೊಡ್ತಾ ಇಲ್ಲ, ಮೇಲ್ಪಟ್ಟು ಸೈನ್ ಮಾಡ್ಕೊಂಡೇ ತೊಗೊಳ್ಬೇಕು, ಅದ್ರ ಮೇಲೆ ಕೊಡ್ಲಿಕ್ಕೆ ಆಗಲ್ಲ ಅಂದ್ಕೊಂಡು ನಮ್ಗೆ ನೇರಾಟಕ್ಕೆ ಹೋಗಿ ಹೇಳ್ತಿದ್ದಾರೆ ಅವರು. ಈಗ ಒಂದು ಅನ್ಯಾಯ ವಿರುದ್ಧ ನಾವೆಲ್ಲ ಒಂದು ರಿಟೈರ್ ಆದ 45 ಜನ ಸೇರಿಕೊಂಡು ನಾವೆಲ್ಲ ಒಂದು ಮುಂದೆ ಬಂದುಬಿಟ್ಟಾಗಿದೆ. ಮುಖಾಂತರ ಪತ್ರಿಕಾ ಮುಖಾಂತರ TV ಮೀಡಿಯಾ ಆದೇಶ ಇವತ್ತು ಏನೋ ಆದೇಶ ಕೊಟ್ಟಿದೆ, ಆದೇಶ ಪರಿಪಾಲನೆ ಮಾಡಿ ಅಂತ ಇಷ್ಟೇ ನಾವು ಕೇಳ್ತಾ ಇದ್ದೀವಿ. ಸೋಮವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯವು ಕಂಪನಿಯ ನೌಕರರ ನಿವೃತ್ತಿ ವಯಸ್ಸನ್ನ 58ರಿಂದ 60ಕ್ಕೆ ಹೆಚ್ಚಿಸುವಂತೆ ಆದೇಶಿಸಿತ್ತು. ಜೊತೆಗೆ 2018ರಿಂದ 23ರ ನಡುವೆ ನಿವೃತ್ತರಾದ ನೌಕರರಿಗೆ 2 ವರ್ಷದ ಹಿಂಬಾಕಿ ವೇತನ ನೀಡಬೇಕೆಂದು ತೀರ್ಪು ನೀಡಿತ್ತು. ಆದರೆ ಕಂಪನಿಯ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿ ಹಿಂಬಾಕಿ ವೇತನ ನೀಡುವುದರಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಎಂದರು. 2019ರಲ್ಲಿ ದಾಖಲು ಮಾಡಿದ್ದು 2023 ಫೆಬ್ರವರಿ 14ನೇ ತಾರೀಕಿಗೆ ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ ಯೂನಿಟ್ ಪರವಾಗಿ. ಅವರಿಗೆ 52 ವರ್ಷದಿಂದ 60 ವರ್ಷ ಮಾಡಲೇಬೇಕು. ಮತ್ತು ಮೇಲ್ಪಟ್ಟು ಈ ಒಂದು ಸಮಯದಲ್ಲಿ ನೀವು ಯಾರೇ ರಿಟೈರ್ ಮಾಡಿದ್ರಿ 2018 ತಿದ್ದುಪಡಿ ಮಾಡಿದ ಸಮಯದಿಂದ 2023 ಅಕ್ಟೋಬರ್ವರೆಗೆ ಯಾರೇ ರಿಟೈರ್ ಮಾಡಿದ್ರಿ ಅವರಿಗೆಲ್ಲ ಪ್ಯಾಕೇಜಸ್ ಕೊಡಬೇಕು. ಪ್ಯಾಕೇಜಸ್ ಅಂದರೆ ನಾವು ಡ್ಯೂಟಿಯಿಂದಾಗಿ ಎಷ್ಟು ಸ್ಯಾಲರಿ ಸಂಪಾದನೆ ಮಾಡ್ತಿದ್ರು ಅದರಲ್ಲಿ 50%, ಅಂದರೆ 2 ವರ್ಷದ ಶಾಲೆಗೆ ಹಾಕಿ 1 ವರ್ಷ ಶಾಲೆಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಮಗು 2025 ಫೆಬ್ರವರಿ 22 ತಾರೀಕಿಗೆ ಕಂಪನಿಯು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಬಾಂಡ್ ಮೇಲೆ ಸಹಿ ಮಾಡಿದ ಬಳಿಕವೇ ವೇತನ ನೀಡುವುದಾಗಿ ಹೇಳುತ್ತಿದೆ. ಇದು ಸಂಪೂರ್ಣ ಕಾನೂನು ಬಾಹಿರ. ಕಳೆದ ಅಕ್ಟೋಬರ್ 30ರಂದು HR ವಿಭಾಗಕ್ಕೆ ಮನವಿ ಪತ್ರ ನೀಡಲು ಪ್ರಯತ್ನಿಸಿದ್ರೂ ಸ್ವೀಕರಿಸಿಲ್ಲ. ಘಟಕದ ಮುಖ್ಯಸ್ಥರನ್ನ ಭೇಟಿ ಮಾಡುವ ಅವಕಾಶವನ್ನೂ ನೀಡಲಿಲ್ಲ ಎಂದು ಹೇಳಿದ್ರು. ಅದು ಆಯಾ ಕಂಪನಿಗಳಲ್ಲಿ ಒಂದು ಸರ್ಟಿಫೈಡ್ ಸ್ಟಾಂಡಿಂಗ್ ಆರ್ಡರ್ಸ್ ಇರ್ತವೆ. ಆ ಒಂದು ಸರ್ಟಿಫೈಡ್ ಸ್ಟಾಂಡಿಂಗ್ ಆರ್ಡರ್ಸ್ ಅಮೆಂಡ್ ಮಾಡಿಕೊಳ್ಳಿಕ್ಕೆ ಆ ಒಂದು ಕಂಪನಿಯಲ್ಲಿರುವಂತಹ ಯೂನಿಯನ್ ಮತ್ತೆ ಆಡಳಿತ ಮಂಡಳಿ 2 ಜನ ಸೇರಿ ಆ ವಿಭಾಗದ DLCಗೆ ಮನವಿ ಕೊಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಿ ಅಮೆಂಡ್ಮೆಂಟ್ ಮಾಡಿಸಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ನಾವು DLC ಅವರಿಗೆ ಅಮೆಂಡ್ಮೆಂಟ್ ಮಾಡಿ ನಾವು 2017ರಲ್ಲಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ. 2018ವರೆಗೆ ಮಾತುಕತೆ ನಂತರ 2018 ಆಗಸ್ಟ್ 14ನೇ ತಾರೀಕು DLC ಅವರು ನಮ್ಮ ನಿವೃತ್ತಿ ವಯಸ್ಸನ್ನ 58ರಿಂದ 60 ಮಾಡಿ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ.
ತಿದ್ದುಪಡಿ ಮಾಡಿದ್ದನ್ನ ಆಡಳಿತ ಮಂಡಳಿ ಒಪ್ಪದೆ DX ಅವರ ಮೇಲೆ ಇರುವಂತಹ ಸ್ಟ್ಯಾಂಡಿಂಗ್ ಆರ್ಡರ್ ಮೇನ್ ತಗೊಂಡಿರುವಂತಹ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ಮತ್ತು ಉಪ ಕಾರ್ಮಿಕ ಆಯುಕ್ತರು ಮಧ್ಯಸ್ಥಿಕೆ ವಹಿಸಿ ನ್ಯಾಯಾಲಯದ ಆದೇಶವನ್ನ ಜಾರಿಗೆ ತರಬೇಕು. ಯಾವುದೇ ಷರತ್ತುಗಳಿಲ್ಲದೆ ಹಿಂಬಾಕಿ ವೇತನ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಅವರು ಆಗ್ರಹಿಸಿದ್ರು. ಅದ ನಂತರ ನೀವು ನಮ್ಮ ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್ ಅಂತ ಸಿಗ್ನೇಚರ್ ಮಾಡಿ ನೀವು ತಗೋಬೇಕಾಗುತ್ತೆ. ಅದನ್ನ ಅದರೊಳಗೆ ನಾವು ಕೊಡೋದಿಲ್ಲ ಅಂದ್ಕೊಂಡು ಒಂದು ಕಂಡೀಷನ್ ಹಾಕಿದ್ದಾರೆ. ಕೋರ್ಟ್ ಆರ್ಡರ್ ಯಾವುದೇ ಕಂಡೀಷನ್ ಮೆನ್ಷನ್ ಆಗಿಲ್ಲ. ನಾವು ಕೇಳ್ತಾ ಇರೋದು ಶಾಂತಿಯುತವಾಗಿ ನಾವು ಹೋಗಿದ್ದೀವಿ. ಮೊನ್ನೆ 30ನೇ ತಾರೀಕಲ್ಲಿ ಹೋಗಿದ್ದೀವಿ. ಕಂಪನಿ ಹತ್ರ HR ಅವರು ಕೇಳ್ಕೊಂಡಿದ್ದೀವಿ. ನಾವೊಂದು ಅಪ್ಲಿಕೇಶನ್ ತಗೊಂಡು ಹೋಗಿದ್ದೀವಿ. ಇವತ್ತು ಅಪ್ಲಿಕೇಶನ್ ನೀವು ಸ್ವೀಕಾರ ಮಾಡಿ ನಮಗೆ ವಿತೌಟ್ ಎನಿ ಕಂಡೀಷನ್ಸ್ ನಾವು ಬ್ಯಾಂಕ್ ರಿಲೀಸ್ ಮಾಡಿ ಅಂತ ಕೊಟ್ಟಿದ್ದೀವಿ. ದ ರೆಫ್ಯೂಸ್ ಟು ಟೇಕ್ ದ ಅಪ್ಲಿಕೇಶನ್. ನಾವು ತಗೊಳ್ಳಿಕ್ಕಾಗಲ್ಲ, ಯಾವುದೇ ಅಪ್ಲಿಕೇಶನ್ ಇಂದ ತಗೊಳ್ಳೋದಿಲ್ಲ. ನಾವು ಅಲ್ಲಿಂದ ಯುನೈಟೆಡ್ ಅವ್ರನ್ನ ಸಿಗಬೇಕಂದ್ರೆ ನಾವು ಪ್ರಯತ್ನ ಮಾಡಿದ್ವಿ. ಯುನೈಟೆಡ್ ಅವ್ರ ಮೀಟಿಂಗ್ ಇದ್ರೆ ನಮಗೆ 45 ಜನ ನಾವು ಅಲ್ಲಿ ಹೋಗಿದ್ದೀವಿ. 45 ಜನ ಸುಮಾರು 3 ತಾಸಷ್ಟು ಕುರ್ಚಿಗಳು ಸಹ ಇಲ್ಲ. ಎಲ್ಲ 60 65 ವರ್ಷ. ಮನದೇವ ಹರಿಕಂತ್ರ, ಗೋಪಾಲಕೃಷ್ಣ ನಾಯಕ್, ಲಕ್ಷ್ಮೀಕಾಂತ್ ದುರ್ಗೇಕರ್, ಕಿರಣ್ ಗಾಂವ್ಕರ್, ಸುದೇಶ್ ಕುಲಕರ್ಣಿ, ರಾಮಕೃಷ್ಣ ನಾಯ್ಕ್, ಮನ್ಸೂರ್ ಮಾಂಡ್ಲಿಕ್, ದೀಪಕ್ ಶಿರೋಡ್ಕರ್ ಹಾಗೂ ಇತರ ನಿವೃತ್ತ ನೌಕರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. 3 ತಾಸು ನಂತರ ಸಿಗಲಿಕ್ಕೆ ಆಗಲ್ಲ, ನಾವು ಆಮೇಲೆ ಫೋನ್ ಮಾಡ್ಕೊಂಡು ಹೇಳಿದ್ರು ಯುನೈಟೆಡ್ ಅವರು. ಆಮೇಲೆ ಅವರು ಫೋನ್ ಮಾಡಿಲ್ಲ. ಸೊ ಇದೇ ರೀತಿ ನಮಗೆ ಒಂದೇ ಕಡೆ ನೋಡಿದ್ರೆ ಮಾನವ ಉಲ್ಲಂಘನೆ ಇದೆ. ನಾವು ಕೋರ್ಟ್ ಆರ್ಡರ್ ಪ್ರಕಾರ ನಮ್ಗೆ ಏನು ಮಾಡಬೇಕು ಅದು ಕೊಡದೆ ನಾವು ಓಡಾಡ್ತಾ ಕಷ್ಟಪಡ್ತಾ ಇದ್ದಾರೆ. ಈಗ ನಾವು ಅದು ಯಾವ ಲೆಟರ್ ತಗೊಂಡಿಲ್ಲ, ಅದನ್ನ ನಾವು ಲೆಟರ್ ತಗೊಂಡಿಲ್ಲ ಕಾರಣ ನಾವು ಸೇಮ್ ಒಂದು ಮೆಸೇಜ್ ನಾವು ಪತ್ರಿಕಾಮುಖವಾಗಿ ಕೊಡಬೇಕು ಅಂತ ನಾವು ಉದ್ದೇಶ ಮಾಡ್ಕೊಂಡು ಪತ್ರಿಕಾಮುಖವಾಗಿ ಬಂದಿಲ್ಲ. ಈಗ ಮೈತುಂಬ ಕಂಬಳಿ, ಅದರ ಮೇಲೆ ಗೊಂಡೆ ಹೂವಿನ ಮಾಲೆಗಳು, ಕಾಲಿಗೆ ಗೆಜ್ಜೆ, ಕೈಯಲ್ಲಿ ಒನಕೆ, ಭಕ್ತರ ಜೈಘೋಷದ ಮಧ್ಯೆ ಜಾನಪದ ಹಾಡಿನ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ಜೊಯ್ಡಾದಲ್ಲಿ ಬುಡಕಟ್ಟು ಕುಣಬಿಗಳ ಕಾಪ್ರಿ ದೇವರು ತುಳಸಿ ಅಂಗಳದಲ್ಲಿ ಕುಣಿದ ನಂತರ ಜಾತ್ರೆ ಸಂಪನ್ನಗೊಂಡಿತು. ಜೊಯ್ಡಾದಲ್ಲಿ ಕುಣಬಿಗಳ ಕಾಪ್ರಿ ಜಾತ್ರೆ ವಿಶೇಷ. ಜಾತ್ರೆಯ ದಿನ ಮಧ್ಯಾಹ್ನ ಆಗುತ್ತಲೇ ಕಾಪ್ರಿ ದೇವರ ಇಬ್ಬರು ವೇಷಧಾರಿಗಳು ಒಂದು ದೇವರ ಮನೆಯಿಂದ ಇನ್ನೊಬ್ಬರು ಹೊರಗಿನಿಂದ ಬಂದು ತುಳಸಿ ಕಟ್ಟೆಯ ಸುತ್ತಲೂ ತಾಳಕ್ಕೆ ಹೆಜ್ಜೆ ಹಾಕಲು ಪ್ರಾರಂಭಿಸುತ್ತಾರೆ. ಬುಧವಂತ ಪ್ರಮುಖ ಕೃಷ್ಣ ಮಿರಾಶಿ ತಂಡ ಜಾನಪದ ಒಗಟಿನ ದೇವರಿಗೆ ಕುಚೇಷ್ಟೆ ಮಾಡುವ ಹಾಡುಗಳು, ಭಕ್ತರನ್ನ ಕಾಪಾಡುವ ಪರಿಗಳು, ಕೊನೆಯಲ್ಲಿ ದೇವರಿಗೆ ಹೇಳಿಕೆ ಮಾಡಿದ ನಂತರ ನೂರಾರು ಭಕ್ತರಿಂದ ಕಂಬಳಿ ಹರಕೆಯನ್ನ ಸ್ವೀಕರಿಸಿದ ನಂತರ ಕಾಪ್ರಿ ವೇಷಧಾರಿಗಳು ದೇವರು ಮನೆ ಸೇರಿರುತ್ತಾರೆ. ಕುಣಬಿಗಳ ಕಾಪ್ರಿ ದೇವರಿಗೆ ಕಂಬಳಿ ಹರಕೆ ನೀಡಲಾಗುತ್ತದೆ. ತಮ್ಮ ಇಷ್ಟ ಕಾಮನೆಗಳು ಪೂರ್ಣಗೊಂಡವರು ಸಾವಿರಾರು ಕಂಬಳಿಗಳನ್ನ ಹರಕೆ ರೂಪದಲ್ಲಿ ನೀಡಿದ್ರು. ಚುರುಮುರಿ ಪ್ರಸಾದವೂ ವಿಶೇಷವಾಗಿತ್ತು. ಸೋಮವಾರ ಬೆಳಿಗ್ಗೆಯಿಂದಲೇ ಕಾಪ್ರಿ ಬರುವ ತುಳಸಿ ಅಂಗಳದಲ್ಲಿ ಜಾನಪದ ಸೊಗಡಿನ ಹಾಡುಗಳನ್ನ ಹಾಡುತ್ತಾ ಕುಣಿತ ಪ್ರಾರಂಭವಾಗಿತ್ತು. ಕಾಡು, ಜಲ, ನದಿ, ಸೀಮೆ ದೇವರುಗಳಿಗೆ ಆಹ್ವಾನದ ಹಾಡುಗಳು, ಸೂರ್ಯ ದೇವರ ಹಾಡುಗಳು, ದನಗಳು ಮತ್ತು ಮೇವಿಗೆ ಹೋಗುವ ಗುಡ್ಡ, ದನದ ಕೊಟ್ಟಿಗೆ ಸೇರಿದಂತೆ ವಿವಿಧ ಜಾನಪದ ಹಾಡುಗಳು ಕೇಳಿಬಂತು. 2 ದಿನ ನಡೆಯುವ ಜಾತ್ರೆಯ ಮೊದಲ ರಾತ್ರಿ ಭೀಮಾಸುರ ಸಾಂಪ್ರದಾಯಿಕ ಆಖ್ಯಾನ ಪ್ರದರ್ಶನವಾಯಿತು. ರಾತ್ರಿ ಪೂರ್ತಿ ಜಾಗರಣೆ, ತುಳಸಿ ಪೂಜೆ ಮಾಡಲಾಯಿತು. ಜೊಯ್ಡಾದಲ್ಲಿ ಶತಮಾನಗಳ ಹಿಂದಿನ ಬುಡಕಟ್ಟುಗಳ ಜಾನಪದ ಸೊಗಡು, ಸಂಸ್ಕೃತಿ, ಸಂಪ್ರದಾಯದ ರೂಪಕಗಳು ವಿಶೇಷವಾಗಿದೆ.
ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8 ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.